ಹಾ, ನಿರ್ಮಲಾ ರಜಪೂತ್ ಬಂಗ್ಲೆ ಸೇರಿದ್ಮೇಲೆ ಮತ್ತೆ ವಾಪಸ್ ದೇಸಾಯಿ ಫ್ಯಾಮಿಲಿಗೆ ಬರೋದಿಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅಂತ ಸ್ಯಾಡ್ ಎಕ್ಸ್ಪ್ರೆಷನ್ ಅಲ್ಲಿ ಸುಕನ್ಯಾ ಹೇಳಿದ್ರು. ನಿಜ ಏನಂದ್ರೆ ನಿರ್ಮಲಾ ಗಂಡ ಅಂದ್ರೆ ಸುಕನ್ಯಾ ಅಣ್ಣ ರವೀಶ್ ದೇಸಾಯಿ ನಿರ್ಮಲಾಗೆ ಸರಿಯಾದ ಲೆಸನ್ ಕಲಿಸ್ಬೇಕು ಅಂದ್ಕೊಂಡಿದ್ರು. ಅವಳ ಸೊಕ್ಕು ಮುರಿಯೋಕೆ, ಅವಳಿಗೊಂದು ಒಳ್ಳೆ ಪಾಠ ಕಲಿಸೋಕೆ ಬೇಕಂತಲೇ ಮನೆಗೆ ಕರ್ಕೊಂಡು ಬಂದಿರಲಿಲ್ಲ. ಬಟ್ ದುರಂತ ಏನಂದ್ರೆ ಅವರಿಬ್ರು ಬೆಳೆದ ಮಕ್ಕಳು ಕೂಡ ಮನೆ ಬಿಟ್ಟು ತಾಯಿ ಜೊತೆ ಅವ್ರ ಅಜ್ಜನ್ ಮನೆ ಸೇರ್ಕೊಂಡ್ ಬಿಟ್ಟಿದ್ರು. ಅದಕ್ಕಿಂತಲೂ ದೊಡ್ಡ ದುರಂತ ಅಂದ್ರೆ ನಿರ್ಮಲಾ ಕಂಡೀಷನ್ಸ್ ಕೂಡ ಜಾಸ್ತಿ ಇತ್ತು. ಅವಳು ವಾಪಸ್ ದೇಸಾಯಿ ಮನೆಗೆ ಬರ್ಬೇಕು ಅಂದ್ರೆ ಸುಕನ್ಯಾ ಮತ್ತು ಆಯ್ರಾ ಇಬ್ರು ರಜಪೂತ್ ಬಂಗ್ಲೆಗೆ ಬಂದು ಅವಳ ಕಾಲ್ ಹಿಡಿದು ಎಲ್ರ ಮುಂದೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ಲು. ಅದಾಗೋವರೆಗೂ ತಾನು ತನ್ನ ಮಕ್ಕಳು ದೇಸಾಯಿ ಮನೆ ಹೊಸಲು ತುಳಿಯಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ರಿಂದ ಸುಕನ್ಯಾ ಕೂಡ ಈ ವಿಷಯದಲ್ಲಿ ತುಂಬಾ ಚಿಂತೆ ಮಾಡ್ಕೊಂಡಿದ್ಲು. ನೋಡಿ ಸುಕನ್ಯಾ, ಈ ಬಾರಿ ರಜಪೂತ್ ಫ್ಯಾಮಿಲಿ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಚಿನ್ನದ ಗಣಿನೇ ತೆಗಿತಾರೆ. ಅಲ್ಲಿವರೆಗೂ ನಿಮ್ಮಣ್ಣ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ದೊಡ್ಡ ಅವಮಾನ ಎದುರಿಸ್ಬೇಕಾಗತ್ತೆ. ಮೊದ್ಲು ನಿಮ್ಮಣ್ಣಂಗೆ ಸ್ವಲ್ಪ ಬುದ್ಧಿ ಹೇಳು. ರಜಪೂತ್ ಬಂಗ್ಲೆಗೆ ಹೋಗಿ ನಿರ್ಮಲಾನ ವಾಪಸ್ ಕರ್ಕೊಂಡ್ ಬರೋಕ್ ಹೇಳು. ಯಾಕಂದ್ರೆ ನಿರ್ಮಲಾ ಜೊತೆ ಇಬ್ರು ಬೆಳೆದ ಮಕ್ಕಳಿದ್ದಾರೆ ಅಂತ ಕನ್ಸನಿಂದ ಡಾಕ್ಟರ್ ವಿದ್ಯಾ ಹೇಳಿದ್ರು. ಅಣ್ಣಂಗ್ ಹೇಳಿ ಏನು ಪ್ರಯೋಜನ ಇಲ್ಲ. ನಿರ್ಮಲಾಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ತಾನೇ ಚಿಕ್ಕವಳಾದ್ರೂ ಪರವಾಗಿಲ್ಲ, ತನ್ನ ಅಣ್ಣನ ಸಂಸಾರ ಸರಿ ಹೋಗ್ಬೇಕು ಅಂತ ಅವಳೇ ನಿರ್ಮಲಾಗೆ ಕಾಲ್ ಮಾಡಿದ್ಲು. ಬಟ್ ನಿರ್ಮಲಾ ಆಗ್ಲೂ ಸೊಕ್ಕಿನ ಮಾತೆ ಆಡಿದ್ಲು. ನೀನು ನಿನ್ನ ಅಣ್ಣ ಮಾಡಿರೋ ತಪ್ಪಿಗೆ ಸರಿಯಾಗಿ ರಿವೆಂಜ್ ತಗೋತೀನಿ, ನಾನೇನು ಅಂತ ನಿಮ್ಗಳಿಗೆ ತೋರಿಸ್ಬೇಕಾಗಿದೆ. ಅಲ್ಲಿವರೆಗೂ ನಾನ್ ಎಲ್ಲೂ ಬರಲ್ಲ ಅಂತ ನಿರ್ಮಲಾ ಹೇಳ್ಬಿಟ್ಟಿದ್ಲು. ಅದನ್ನ ಕೇಳಿದ್ಮೇಲೆ ರಜಪೂತ್ ಫ್ಯಾಮಿಲಿಯವರು ಈ ವಿಷಯನ ಚಿಕ್ಕದ್ ಮಾಡಲ್ಲ. ಅವರು ಸುಮ್ನೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಅವಳಿಗೆ ಅನ್ಸಿತ್ತು. ಸುಕನ್ಯಾ ಡೀಪ್ ಆದ ಯೋಚನೆಲಿದ್ದದನ್ನ ನೋಡಿ ವಿದ್ಯಾ ಮಾತ್ ಮುಂದುವರ್ಸಿದ್ಲು. ನಾನ್ ಕಂಡಿರೋ ಹಾಗೆ ನೀವು ತುಂಬಾ ಪೇಷನ್ಸ್ ಇರೋ ವ್ಯಕ್ತಿ, ಜೊತೆಗೆ ಬ್ರಿಲಿಯಂಟ್ ಕೂಡ. ನಿಮ್ಮಲ್ಲಿ ಸಂಸ್ಕಾರ ಇದೆ, ಪ್ರತಿಯೊಂದು ವಿಷಯನೂ ನೀಟಾಗಿ ತಿಳ್ಕೊಂಡು ಅದನ್ನ ಹ್ಯಾಂಡಲ್ ಮಾಡೋ ಕಲೆ ಇದೆ. ನೀವ್ ತುಂಬಾ ಒಳ್ಳೆವ್ರು. ಹಾಗೆ ನಿಮ್ ಅತ್ತಿಗೆ ನಿರ್ಮಲಾ ಕೂಡ ಒಳ್ಳೆಯವ್ರೆ. ಸಮಾಜದಲ್ಲಿ ಅವರಿಗೆ ವಿಶೇಷ ಸ್ಥಾನ ಇದೆ. ಆದ್ರೂ ನಿಮ್ಮಿಬ್ರ ಮಧ್ಯೆ ಜಗಳ ಯಾಕಾಗತ್ತೆ? ಆ ಆಯ್ರಾ ಅಂದ ತಾನೇ, ಐ ಥಿಂಕ್ ಶೀಸ್ ಲೈಕ್ ಅ ಜಂಕ್ ಅಂತ ಅಂದ್ರು. ಆಯ್ರನ ಹಾಗಂದಿದ್ದು ಸುಕನ್ಯಾಗೆ ಇಷ್ಟ ಆಗ್ಲಿಲ್ಲ. ಅವರ ವರ್ಡ್ಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತಿದ್ದಾಗ ವಿದ್ಯಾನೇ ಹೇಳಿದ್ರು, ಯಾವ್ದೇ ಅರ್ಹತೆ ಇಲ್ಲದೆ ಯೋಗ್ಯತೆ ಇಲ್ಲದ ಜಂಕ್ ನಿಮ್ ಸೊಸೆ. ಆದ್ರೂ ಅವಳು ಸೊಸೈಟಿಲಿ ತುಂಬಾ ಜನರನ್ನ ಇಂಪ್ರೆಸ್ ಮಾಡಿದಾಳೆ. ಯಾಕಂದ್ರೆ ಹೀಗೆ ಒಬ್ರು ನನ್ನ ಹತ್ರ ಮ್ಯಾರೇಜ್ ಪ್ರಪೋಸಲ್ ತಂದಿದ್ದಾರೆ. ಅದು ನಿಮ್ ಸೊಸೆ ಆಯ್ರನ ಇಷ್ಟಪಟ್ಟು ಮದ್ವೆ ಆಗೋಕೆ ರೆಡಿ ಇರೋ ಹುಡ್ಗನ್ ಕಡೆಯವ್ರು ಅಂತ ಸ್ಮೈಲ್ ಮಾಡಿ ಅಂದ್ರು. ಸುಕನ್ಯಾ ಹುಬ್ಬುಗಂಟಿಕ್ಕಿ, ಈ ಮದ್ವೆ ಪ್ರಪೋಸಲ್ ಯಾರ್ ಮಾಡಿದ್ದು ಅಂತ ಕೇಳಿದ್ರು. ಗುರುನಾಥ್ ಪಂಡಿತ್ರು. ಗುರುನಾಥ್ ಪಂಡಿತ್ರ ಮಗ ಧ್ರುವ ನಿಮ್ ಹುಡುಗಿ ಆಯ್ರನ ಡಾನ್ಸ್ ಪಾರ್ಟಿಲಿ ನೋಡಿದ್ನಂತೆ. ಅವನಿಗೆ ಅವಳು ತುಂಬಾ ಇಷ್ಟ ಆಗಿದ್ದಾಳೆ. ಮನೆಗೆ ಹೋದ್ಮೇಲೆ ಆಯ್ರಾ ಶರ್ಮಾ ಅನ್ನೋ ಹುಡುಗಿನೇ ನನ್ ಮದ್ವೆ ಆಗೋದು ಅಂತ ಒಂದೇ ಸಮ ಗಲಾಟೆ ಮಾಡ್ತಿದ್ನಂತೆ. ಎಷ್ಟೇ ಹೇಳಿದ್ರು ಅವನಿಗೆ ಅರ್ಥನೇ ಆಗಿಲ್ಲ ನೋಡಿ ಸುಕನ್ಯಾ. ಗುರುನಾಥ್ ಪಂಡಿತ್ರಿಗೇನು ನಿಮ್ ಆಯ್ರಾ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಯಾಕಂದ್ರೆ ಅವಳಿಷ್ಟು ವರ್ಷ ಹೇಗಿದ್ಲು, ಎಲ್ಲಿದ್ಲು ಅನ್ನೋದು ಒಂದ್ ವಿಷಯ ಆದ್ರೆ, ಅವಳು ಖಾಲಿ ಲಗೇಜ್ ಬಿಟ್ರೆ ಮತ್ತೇನು ಹೊತ್ಕೊಂಡ್ ಬಂದಿಲ್ಲ ಅನ್ನೋದು ಇನ್ನೊಂದು ರೀಸನ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅನ್ನೋದು. ಮದ್ವೆಗೂ ಮೊದ್ಲೇ ಅಫೇರ್ ಇಟ್ಕೊಂಡವಳು, ಮತ್ತೆ ಆ ಅಫೇರಿಂದ ಅವಳಿಗೊಂದು ಮಗುನೂ ಇದೆ. ಅದು ಹೋಗ್ಲಿ ಅಂದ್ರು ಆಯ್ರಾ ತುಂಬಾ ಹಾರ್ಶ್ ಹುಡ್ಗಿ, ಸಖತ್ ಒರಟು. ಇದನ್ನೆಲ್ಲ ಯೋಚಿಸಿ ಅವ್ರು ಬೇಡ ಅಂತ ಹೇಳಿದ್ರು. ಆದ್ರೆ ಧ್ರುವ ಕೇಳ್ಬೇಕಲ್ಲ. ಅವನ್ ಹಠ ತಡೆಯೋಕಾಗ್ದೆ ನನಗ್ ಫೋನ್ ಮಾಡಿ ಈ ಮ್ಯಾರೇಜ್ ಪ್ರಪೋಸಲ್ನ ಇಟ್ರು ಅಂತ ವಿದ್ಯಾ ತನ್ನ ಮಾತನ್ನ ಮುಗಿಸಿ ಸುಕನ್ಯಾ ಏನ್ ಹೇಳ್ತಾರೋ ಅಂತ ನೋಡ್ತಿದ್ರು. ವಾಟ್? ಆ ಧ್ರುವ ಪಂಡಿತ? ನೋ ವೇ ಅಂತ ಕೋಪದಿಂದ ಸುಕನ್ಯಾ ಜೋರಾಗಿ ಹೇಳಿದ್ರು. ಅಲ್ಲೇ ಕೂತಿದ್ದ ಅಶೋಕ್ ಮಲ್ಹೋತ್ರಾ ಕೂಡ ಅವನಂಥ ಯೂಸ್ಲೆಸ್ ಫೆಲೋ ನಮ್ ಆಯ್ರಾಗೆ ಅರ್ಹನೇ ಅಲ್ಲ ಅಂತ ಅಂದ್ರು. ಅವ್ರ ಎಕ್ಸ್ಪ್ರೆಷನ್ ಮತ್ತೆ ಆನ್ಸರ್ ನೋಡಿ ವಿದ್ಯಾಗೆ ನಗು ಬಂತು. ಅವಳು ವ್ಯಂಗ್ಯವಾಗಿ ನಗ್ತಾ, ಧ್ರುವ ಸ್ವಲ್ಪ ಫನ್ನಿ ಗಾಯ್, ಬಟ್ ನಿಮ್ ಆಯ್ರಾಗೆ ಅವನೇ ಸರಿಯಾದ ವ್ಯಕ್ತಿ. ಅವಳಿಗಂತೂ ಅಂಥ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಲ್ಲ. ಅವಳೆಷ್ಟು ಫೂಲ್ ಅಂದ್ರೆ, ಫಾರ್ ಎಕ್ಸಾಂಪಲ್ ದೇಸಾಯಿ ಫ್ಯಾಮಿಲಿಗೆ ಬರ್ಬೋದಾದಂತ ದೊಡ್ಡ ಮಟ್ಟದ ಇನ್ಕಮ್ನ ಹಾಳು ಮಾಡಿದ್ಲು. ಜೊತೆಗೆ ಮಲ್ಹೋತ್ರಾ ಅವರಿಗೆ ಸಿಕ್ಕಿರೋ ಆಪರ್ಚುನಿಟಿನ ಕಿತ್ಕೊಂಡ್ಲು. ಹೋಗಿ ಹೋಗಿ ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಾಳಲ್ಲ ಅಂತ ಹೇಳಿ ಕಾಮಿಡಿ ನೋಡ್ದವಳ ಹಾಗೆ ಒಂದ್ಸರಿ ಜೋರಾಗಿ ನಕ್ಕು ಮತ್ತೆ ಮಾತ್ ಮುಂದುವರ್ಸಿದ್ಲು. ಆ ಶೇರ್ ಮಾರ್ಕೆಟ್ ಅಲ್ಲಿ ಅವಳು ಎಷ್ಟು ಹಣ ಕಳ್ಕೊಂಡಿರಬಹುದು? ಬುದ್ಧಿ ಜವಾಬ್ದಾರಿ ಇಲ್ದಿರೋರ್ಗೆ ಅವರಂಥ ಪಾರ್ಟ್ನರ್ಸೇ ಸಿಕ್ಕರೆ ಆರಾಮಾಗಿರ್ತಾರೆ. ಒಂದ್ ರೀತಿಯಲ್ಲಿ ನೋಡಿದ್ರೆ ಧ್ರುವ ಇವಳಿಗಿಂತ ಬೆಟರ್ ಅನ್ಸುತ್ತೆ. ಅವನ ಆಯ್ರಾ ಬಗ್ಗೆ ಗೊತ್ತಿದ್ದು ಇಷ್ಟಪಡ್ತಿದ್ದಾನೆ ಅಂದ್ರೆ ಅದು ಅವಳ ಲಕ್. ನಮ್ ಹುಡುಗಿಗೆ ಎಂಥ ಗಂಡ್ ಬೇಕು ಅಂತ ನಮ್ಗ್ ಗೊತ್ತು.
ನಾವು ಹುಡುಕಿ ಅವಳು ಮದ್ವೆ ಮಾಡ್ತೀವಿ. ನಾವು ಗೆಟ್ ಲಾಸ್ ಫ್ರಮ್ ಹಿಯರ್ ಅಂತ ಅರಚಿದ ಸುಕನ್ಯಾ ಡೋರ್ ಕಡೆ ಕೈ ತೋರಿಸಿದ್ರು. ಓಕೆ ಮಿಸ್ಟರ್ ಅಂಡ್ ಮಿಸ್ಸಸ್ ಮಲ್ಹೋತ್ರಾ, ನೀವ್ ಮಾತಾಡೋ ರೀತಿನೇ ಸರಿ ಇಲ್ಲ. ನಿಮ್ಗೆ ಮದ್ವೆ ಪ್ರಪೋಸಲ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಡಿ, ಕೂಲಾಗಿ ಹೇಳಿ. ಅದ್ಬಿಟ್ಟು ಮನೆಯಿಂದ ಆಚೆ ಹೋಗಿ ಅಂತ ಯಾಕಂತೀರಾ ಅಂತ ವಿದ್ಯಾ ಕೇಳಿದ್ರು. ನೋಡಿ ಡಾಕ್ಟರ್ ವಿದ್ಯಾ, ನೀವು ಮ್ಯಾರೇಜ್ ಪ್ರಪೋಸಲ್ ತಂದಿರೋರು ಅನ್ನೋ ಕಾರಣಕ್ಕೆ ನಾವೇನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕಾಗಿಲ್ಲ. ಯಾವ್ದೇ ಮ್ಯಾಚ್ ಮೇಕರ್ ಆದ್ರೂ ಹುಡುಗಿ ಮನೆಗ್ ಬಂದು ಮದ್ವೆ ಆಗ್ಬೇಕಾಗಿರೋ ಹುಡುಗಿನೇ ಕೀಳಾಗಿ ನೋಡೋದಿಲ್ಲ. ನಾವು ಸ್ಟೇಟಸ್ ಇರೋ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿ ಅವರೇ. ನಮ್ಮ ಹುಡುಗಿ ಬಗ್ಗೆ ಕೀಳಾಗಿ ಮಾತಾಡೋದು ನಿಮ್ ಉದ್ದೇಶ ಆಗಿದ್ರೆ ನೀವ್ ಆಚೆ ಹೋಗಬಹುದು ಅಂತ ಸುಕನ್ಯಾ ಸಿಟ್ಟಿನಿಂದ ರಿಪ್ಲೈ ಮಾಡಿದ್ರು. ಡೋರ್ ಹತ್ರ ಹೋದ ವಿದ್ಯಾ ಹಿಂದೆ ತಿರುಗಿ, ನೀವೆಲ್ಲ ಧ್ರುವನ ಯಾಕೆ ಕೀಳಾಗಿ ಕಾಣ್ತಿದ್ದೀರಾ? ನಿಮ್ ಸೊಸೆ ಆಯ್ರಾ ಅನ್ಎಜುಕೇಟೆಡ್, ಜನರಲ್ ನಾಲೆಡ್ಜ್ ಕೂಡ ಇಲ್ಲ. ಅವಳು ಧ್ರುವನಿಗಿಂತ ಯಾವ್ದ್ರಲ್ಲಿ ಬೆಟರ್ ಇದ್ದಾಳೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಿದಾಳ? ಅಂದ್ಹಾಗೆ ಮಲ್ಹೋತ್ರಾ ಅವ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಹಣ ಕಳ್ಕೊಂಡ್ರಿ? ಅವಳು ಹಾಕಿರುವಷ್ಟು ಹಣ ನೀರಲ್ಲಿ ಕೊಚ್ಕೊಂಡು ಹೋಗಿರ್ಬೇಕಲ್ವಾ? ಟ್ರೆಂಡಿಂಗ್ ಸ್ಟಾಕ್ಸ್ ಅಲ್ಲಿ ಅವಳು ಎಷ್ಟು ಮನಿ ಲಾಸ್ ಮಾಡ್ಕೊಂಡಿದ್ದಾಳೋ ಏನೋ ಅಂತ ವ್ಯಂಗ್ಯವಾಗಿ ಹೇಳಿದ್ಲು. ಸುಕನ್ಯಾ ಏನೂ ಮಾತಾಡದೆ ಆಯ್ರಾ ರೂಮ್ಗೆ ಹೋಗಿ ಅವಳನ್ನ ಜೊತೆಲಿ ಕರ್ಕೊಂಡ್ ಬಂದ್ರು. ಆಯ್ರಾ ಪುಟ್ಟ, ಇವರು ಡಾಕ್ಟರ್ ವಿದ್ಯಾ ಶಾಂತಮೂರ್ತಿ ಅಂತ. ನೀನ್ ಆಲ್ರೆಡಿ ಪರ್ಚೇಸ್ ಮಾಡಿರೋ ಶೇರ್ಸ್ ಡೀಟೇಲ್ಸ್ ಇವ್ರಿಗೆ ತೋರಿಸ್ತೀಯಾ ಅಂತ ಸುಕನ್ಯಾ ಕೇಳಿದ್ರು. ಸ್ಟಾಕ್ ಟ್ರೇಡಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿ ಅವಳು ಪರ್ಚೇಸ್ ಮಾಡಿರೋ ಸ್ಟಾಕ್ ಲಿಸ್ಟ್ ಓಪನ್ ಮಾಡಿದ್ಲು. ಏನ್ ನಿಮ್ ಮಾತಿನ ಅರ್ಥ? ನಿಜವಾಗ್ಲೂ ನಿಮ್ ಹುಡುಗಿ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಕಳ್ಕೊಂಡಿಲ್ವಾ ಅಂತ ಫನ್ನಿಯಾಗಿ ಹೇಳಿದ್ಲು. ಅವಳು ಮಾತ್ ಮುಂದುವರಿಸೋದ್ರೊಳಗೆ ಆಯ್ರಾ ಫೋನ್ ಸ್ಕ್ರೀನ್ ಕಾಣೋ ಹಾಗೆ ವಿದ್ಯಾ ಮುಂದೆ ಹಿಡಿದ್ಲು. ವಿದ್ಯಾ ಸ್ಕ್ರೀನ್ ಮೇಲೆ ಪ್ರಾಫಿಟ್ ಆಗಿರೋ ಹಣನ ನೋಡಿದ್ಲು. ಅವಳು ಹಾಕಿದ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಲಾಭ ಬಂದಿತ್ತು. 10 ಲಕ್ಷ ಟೋಟಲ್ ಅಮೌಂಟ್ ಇತ್ತು. ಸ್ಟಾಕ್ ರೇಟ್ ಇನ್ಕ್ರೀಸ್ ಆಗಿ ಟೋಟಲ್ ಪ್ರಾಫಿಟ್ 25 ಲಕ್ಷಕ್ಕೆ ಏರಿತ್ತು. ತಾನ್ ನೋಡ್ತಿರೋದು ಸುಳ್ಳ ನಿಜನ ಅಂತ ಅವಳು ಕಣ್ಣರಳಿಸಿದ್ಲು. ಎಲ್ಲಾ ಸ್ಟಾಕ್ ವ್ಯಾಲ್ಯೂ ಕುಸಿದಿದ್ರು ಆಯ್ರಾ ತಗೊಂಡಿರೋ ಸ್ಟಾಕ್ ವ್ಯಾಲ್ಯೂ ಆಕಾಶಕ್ಕೆ ಏರಿತ್ತು. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಕೋಟಿ ರಿಚ್ ಆದ್ರೂ ಆಶ್ಚರ್ಯ ಇರಲಿಲ್ಲ. ವಿದ್ಯಾ ತುಂಬಾ ಆಶ್ಚರ್ಯ ಪಟ್ಲು. ಜೊತೆಗೆ ಇನ್ಸಲ್ಟ್ ಆಗಿದ್ರಿಂದ ಕೋಪದಿಂದ ಮುಷ್ಟಿ ಬಿಗಿ ಹಿಡಿದ್ಲು. ಓ, ನಿಮಗ್ ಸಿಕ್ಕಿರೋದು 25 ಲಕ್ಷ ಪ್ರಾಫಿಟ್ ಅಷ್ಟೇ. ಏನೋ ನಿಮ್ ಅದೃಷ್ಟ ಚೆನ್ನಾಗಿತ್ತು, ಸಿಕ್ತು. ಆದ್ರೆ ಈ ಸ್ಟಾಕ್ ಮಾರ್ಕೆಟ್ ಇಂದ ಕೋಟಿ ಹಣ ಮಾಡೋಕೆ ನಿಮ್ಮಿಂದ ಆಗತ್ತಾ? ಈಗ ರಜಪೂತ್ ಫ್ಯಾಮಿಲಿಯವರು ಬೇರೆ ರಾಜ್ಯದಿಂದ ಬಂದು ಮಂಗಳೂರಲ್ಲಿ ಫೇಮಸ್ ಆದ್ರು. ಯಾಕೆಂದ್ರೆ ಅವ್ರು ತುಂಬಾ ಬುದ್ಧಿವಂತರು. ಈಗ ರಿಯಲ್ ಎಸ್ಟೇಟ್ ಅಲ್ಲಿ ಅದೆಷ್ಟು ಕೋಟಿ ಹಣ ಮಾಡ್ತಾರೋ. ನಮ್ ಕರ್ನಾಟಕದ ಎಲ್ಲಾ ಶ್ರೀಮಂತರ ಕಣ್ಣು ರಜಪೂತ್ ಫ್ಯಾಮಿಲಿ ಮೇಲೆ ಇದೆ. ಅವರಷ್ಟು ಪ್ರಾಫಿಟ್ನ ನೀವ್ ಶೇರ್ ಮಾರ್ಕೆಟ್ ಅಲ್ಲಿ ಮಾಡೋಕ್ ಸಾಧ್ಯನಾ ಅಂತ ವಿದ್ಯಾ ವ್ಯಂಗ್ಯ ಮಾಡ್ತಾ ಹೇಳಿದ್ಲು. ಅವಳು ಮಾತಾಡ್ತಿರೋವಾಗ್ಲೇ ನ್ಯೂಸ್ ಚಾನೆಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇತ್ತು. ಅಶೋಕ್ ಮಲ್ಹೋತ್ರಾ ವಿದ್ಯಾ ಮಾತನ್ನ ಕೇಳೋಕಾಗ್ದೆ ಆಲ್ರೆಡಿ ವಾಲ್ಯೂಮ್ ದೊಡ್ಡ ಮಾಡಿದ್ರಿಂದ ಎಲ್ರಿಗೂ ನ್ಯೂಸ್ ಓದ್ತಿರೋ ಆಂಕರ್ ಧ್ವನಿ ಕೇಳಿಸ್ತಿತ್ತು. ರಿಯಲ್ ಎಸ್ಟೇಟ್ನ ತುಂಬಾ ಇತ್ತೀಚಿನ ಬೆಳವಣಿಗೆ, ಅಚಾನಕ್ ಆಗಿ ವಿಪರೀತ ಕುಸಿತವನ್ನು ಕಂಡ ರಿಯಲ್ ಎಸ್ಟೇಟ್ ಉದ್ಯಮ ಅಂತ ನ್ಯೂಸ್ ಓದ್ತಿದ್ರು. ಆ ಗದ್ದಲದ ಮಧ್ಯ ಮೊದಲು ಏನ್ ಹೇಳಿದ್ರು ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಕೇಳಿರ್ಲಿಲ್ಲ. ವಿದ್ಯಾ ಶಾಕ್ ಆದವಳ ಹಾಗೆ ಟಿವಿ ಕಡೆ ನೋಡಿದ್ಲು. ಈಗ ತಾನೇ ಏನೋ ನ್ಯೂಸ್ ಹೇಳಿದ್ರಲ್ಲ, ಏನಿದು ಅಂತ ಕೇಳಿದ್ಲು. ಸುಕನ್ಯಾ ಆಲ್ರೆಡಿ ಈ ಮಾತನ್ನ ಕೇಳಿಸ್ಕೊಂಡಿದ್ಲು. ಅವಳಿಗೆ ಆಶ್ಚರ್ಯ ಆಯ್ತು. ಇಷ್ಟು ಬೇಗ ಪಾಲಿಸೀಸ್ ಅನೌನ್ಸ್ ಮಾಡಿದ್ರಾ ಅಂತ ಸರ್ಪ್ರೈಸ್ ಆದ್ಲು. ಸಿದ್ಧಾರ್ಥ್ ಈ ನ್ಯೂಸ್ ನ ಎಷ್ಟು ಬೇಗ ತಿಳ್ಕೊಂಡ ಅಂತ ಸುಕನ್ಯಾಗೆ ಅವನ ಬಗ್ಗೆ ವಿಶೇಷವಾದ ಗೌರವ ಹುಟ್ಕೊಂಡ್ತು. ನಿಮ್ ಕಿವಿ ಸರಿ ಇಲ್ವೋ ಅಥವಾ ನೀವ್ ಕೇಳಿಸ್ಕೊಂಡಿರೋ ಸುದ್ದಿನ ಒಪ್ಕೊಳ್ಳೋಕ್ ರೆಡಿ ಇಲ್ವೋ? ಇರ್ಲಿ ಬಿಡಿ, ನಾನೇ ಹೇಳ್ತೀನಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇನ್ ಮುಂದೆ ಲಾಸ್ ಅಲ್ಲಿರುತ್ತೆ ಅಂತ ಸ್ಮೈಲ್ ಮಾಡ್ತಾ ಹೇಳಿದ್ರು ಸುಕನ್ಯಾ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.